वरुणं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुवे सर्वलोकानां विजशे भवरोगीणां निधिये सर्वविद्यानां ಶ್ರೀದಕ್ಷಿಣಾಮೂರ್ತಿಯೇ ನಮಃ. ಸಮಸ್ತ ಜನತೆಗೆ ನಮಸ್ಕಾರಗಳು. ಮೊದಲು ನಾವು ವಾಸ್ತುಪುರುಷನ ಹುಟ್ಟು ಹೇಗೆ ಎನ್ನುವುದು ತಿಳಿದುಕೊಳ್ಳೋಣ. ನಮ್ಮ ಕೆಲವು ಪುರಾಣಗಳಲ್ಲಿ ಹೇಳಿರುವಂತೆ ರಾಕ್ಷಸರಿಂದ ಸೃಷ್ಟಿಸಲ್ಪಟ್ಟ ರಾಕ್ಷಸ ದೇವನು ಇವರು. ಹಿಂದೆ ಸಮುದ್ರ ಮಂಥನ ಮಾಡುವ ಕಾಲದಲ್ಲಿ ಆದಿಶೇಷನನ್ನು ಹಿಡಿದು ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ರಾಕ್ಷಸರು ಸೇರಿ ಸಮುದ್ರ ಮಂಥನವನ್ನು ಮಾಡುವಾಗ ರಾಕ್ಷಸರಿಗೆ ಅಮೃತ ಪಡೆಯದೆ ಮೋಸ ಹೋದರು. ಇದರಿಂದ ರಾಕ್ಷಸರ ಕೋಪ ತಾಪಗಳು ತಾರಕಕ್ಕೇರುತ್ತೆ. ದೇವತೆಗಳನ್ನು ಧೂಳಿಪಟ ಮಾಡಲು ರಾಕ್ಷಸರೆಲ್ಲರೂ ಸೇರಿ ತಮ್ಮ ತಮ್ಮ ಶಕ್ತಿಗಳನ್ನೆಲ್ಲ ಕೊಟ್ಟು ಒಂದು ಭಯಂಕರವಾದ ಭೂತವನ್ನು ಸೃಷ್ಟಿ ಮಾಡಿದರು. ಆ ಭೂತಕ್ಕೆ ಅವರ ಆಯುಧಗಳು, ತಂತ್ರಗಳು, ಮಂತ್ರಗಳನ್ನು, ವಿದ್ಯೆಗಳನ್ನು ಉಪದೇಶಿಸಿ, ನೀನು ಇಂದಿನಿಂದ ಎಲ್ಲ ಲೋಕಗಳಲ್ಲಿರುವ ದೇವತೆಗಳನ್ನು ನಿನ್ನ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿ ಸದೆಬಡಿದು ಹಿಂಸಿಸು, ಅವರೆಲ್ಲರನ್ನೂ ನಾಶ ಮಾಡುತ್ತಾ ಬಾ ಎಂದು ಆದೇಶಿಸುತ್ತಾರೆ. ಅಲ್ಲಿಂದ ಈ ಭಯಂಕರ ಭೂತವು ನಾಶ ಮಾಡಲು ಆರಂಭಿಸುತ್ತದೆ. ಅನೇಕ ದಿನಗಳ ಕಾಲ ಈ ಭೂತದ ಕಾಟ ತಾಳಲಾರದೆ ದೇವತೆಗಳೆಲ್ಲ ತಮ್ಮ ಲೋಕ ಬಿಟ್ಟು ಹೋಗುತ್ತಾರೆ. ಎಲ್ಲ ದೇವತೆಗಳು ಒಟ್ಟಾಗಿ ಸೇರಿ ಸೃಷ್ಟಿಕರ್ತ ಬ್ರಹ್ಮನ ಹತ್ತಿರ ಹೋಗಿ ಪರಿತಪಿಸುತ್ತಾರೆ. ತಮ್ಮ ನೋವುಗಳನ್ನೆಲ್ಲ ಈ ಭೂತದ ಬಗ್ಗೆ ಹೇಳಿಕೊಂಡರು. ಆಗ ಬ್ರಹ್ಮದೇವನು ದೇವತೆಗಳಿಗೆ ಆ ಭೂತದ ಉಪಟಳವನ್ನು ತಡೆಯಲು ಆಲೋಚಿಸಿದ್ದೇನೆ. ದೇವತೆಗಳಿಗೆ ಒಂದು ಉಪಾಯವನ್ನು ತಿಳಿಸುತ್ತಾರೆ. ನೀವು ಎಲ್ಲ 33 ಕೋಟಿ ದೇವತೆಗಳೆಲ್ಲರೂ ಒಂದಾಗಿ ಸೇರಿ ಆ ಭೂತವು ರಾತ್ರಿ ನಿದ್ರಿಸುವಾಗ ಅಂಗಾತ ಮಲಗಿದ ಮೇಲೆ ಅದರ ಮೇಲೆ ಕುಳಿತು ಬಿಡಿ. ಅದು ಎಷ್ಟು ಕೇಳಿಕೊಂಡ್ರೂ ನೀವು ಬಿಡದೆ ಅದರ ಮೇಲೆ ಕುಳಿತುಕೊಳ್ಳಿ. ಆಮೇಲೆ ನಾವು ಬಂದು ಪರಿಹರಿಸುತ್ತೇವೆ ಎಂದು ಧೈರ್ಯ ಹೇಳಿ ಕಳುಹಿಸುತ್ತಾರೆ. ಅದರಂತೆ ದೇವತೆಗಳೆಲ್ಲ ಕಾದರು. ರಾತ್ರಿ ಆದ ನಂತರ ಆ ಭೂತವು ಒಂದು ಕಡೆ ಮಲಗುತ್ತದೆ. ಅದನ್ನೇ ಕಾಯುತ್ತಿದ್ದ ದೇವತೆಗಳು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದ ಆ ಭೂತದ ಮೇಲೆ ಕುಳಿತರು. ಆ ದೇವತೆಗಳ ಭಾರಕ್ಕೆ ಭೂತವು ತಾಳಲಾರದೆ ಕೂಗಲಾರಂಭಿಸುತ್ತದೆ. ಆದರೂ ಸಹ ದೇವತೆಗಳ ಮೇಲೆ ಏಳಲಿಲ್ಲ. ಆ ಭೂತವು ಸಾಕಾಗಿ ಕೊನೆಗೆ ದಿಕ್ಕು ಕಾಣದೆ ಬ್ರಹ್ಮದೇವರನ್ನು ಪರಿಪರಿಯಾಗಿ ಕೇಳಿಕೊಂಡಿತು. ಇದನ್ನೇ ಕಾಯುತ್ತಿದ್ದ ಬ್ರಹ್ಮದೇವರು ತಕ್ಷಣ ಪ್ರತ್ಯಕ್ಷನಾಗಿ ಆ ಭೂತಕ್ಕೆ ಆಶ್ವಾಸನೆ ನೀಡಿ, ತಾನು ಹೇಳಿದಂತೆ ಕೇಳುತ್ತೇನೆಂದರೆ ಮಾತ್ರ ನಾವು ಸಹಾಯ ಮಾಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ಆ ಭೂತವು ಒಪ್ಪಿಕೊಂಡಿತು. ಬ್ರಹ್ಮದೇವರು ದೇವತೆಗಳಿಂದ ಮುಕ್ತಿಗೊಳಿಸಿದರು. ಆಗ ಬ್ರಹ್ಮದೇವರು ಆ ಶಕ್ತಿಶಾಲಿ ಭೂತವನ್ನು ದೇವತೆಗಳ ಜೊತೆ ಸೇರಿಸಿ ದೇವತೆಯ ಪಟ್ಟ ಕಟ್ಟುತ್ತಾರೆ. ನೀನು ಇಂದಿನಿಂದ ಒಬ್ಬ ದೇವತೆಯಾಗಿ ಈ ಭೂಮಿಯ ಮೇಲೆ ಇರು. ಯಾವುದೇ ಗೃಹ, ಕಟ್ಟಡ, ದೇವಾಲಯ, ಕೆರೆ, ಬಾವಿ, ಕಟ್ಟೆಗಳು, ಕೋಟೆ ಕೊತ್ತಲಗಳು ನಿರ್ಮಾಣಗಳು ನಿನ್ನ ಅಂಕೆಗೆ ಒಳಪಡುತ್ತದೆ. ಇನ್ನು ಮುಂದೆ ಈ ರೀತಿ ನಿರ್ಮಾಣಗಳಿಗೆ ನಿನ್ನನ್ನು ಪೂಜಿಸಿ ಸಂತೃಪ್ತಿಗೊಳಿಸದೆ ಕಟ್ಟಡ ನಿರ್ಮಾಣ ಮಾಡಿದರೆ ಅವರನ್ನು ನಾನಾ ರೀತಿಯಲ್ಲಿ ಕಾಡಿಸು, ಪೀಡಿಸು. ನೀನು ಇಂದಿನಿಂದ ವಾಸ್ತುಪುರುಷ ಎಂದು ಪ್ರಖ್ಯಾತನಾಗಿ ಮಾರ್ಪಾಡು ಎಂದು ವರವನ್ನು ನೀಡಿ ದೇವತೆಗಳ ಕಷ್ಟಗಳನ್ನು ಬ್ರಹ್ಮದೇವರು ಪರಿಹರಿಸಿದರು. ಅಂದಿನಿಂದ ಭೂಮಿಯ ಮೇಲೆ ಯಾವುದೇ ಕಟ್ಟಡ ನಿರ್ಮಿಸಿದರೂ ಮೊದಲು ವಾಸ್ತುಪುರುಷನ ಪೂಜೆ ಆರಂಭವಾಯಿತು. ಇನ್ನೊಂದು ಕಡೆ ವಾಸ್ತುಪುರುಷನು ಭೂದೇವಿಯ ಮಗನೆಂದು ಹೇಳಿದರು. ವಾಸ್ತುಶಾಂತಿ ಮಾಡುವ ಪದ್ಧತಿ ಇಲ್ಲಿಂದ ಆರಂಭವಾಯಿತು. ವಾಸ್ತುಪುರುಷನು ಭೂಮಿ ಮೇಲೆ ಬಿದ್ದಾಗ ಈ ರೀತಿಯಾಗಿ ದಿಕ್ಕುಗಳು ಹುಟ್ಟಿಕೊಂಡವು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.